ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮೂಡಾ ಪ್ರಕರಣದಲ್ಲಿ 14 ಸೈಟ್ಗಳ ವಿಚಾರದಲ್ಲಿ ಚರ್ಚೆ ನಡೀತಾ ಇತ್ತು. 3 ಎಕರೆ 16 ಗುಂಟೆ ವಿಚಾರದಲ್ಲಿ ಅವರು ಕೊಟ್ಟರು, ಇವರು ಇಸ್ಕೊಂಡ್ರು, ಇವರಿಂದ ಇವರಿಗೆ ದಾನ ಬಂತು, ಅದಾದ ನಂತರ ಇವರು ಪರಿಹಾರದ ರೂಪದಲ್ಲಿ ಸೈಟ್ ಪಡ್ಕೊಂಡ್ರು ಅಂತ ಇತ್ತು. ಆದರೆ ಮೂಲವಾಗಿರುವಂಥ 3 ಎಕರೆ 16 ಗುಂಟೆ ಜಾಗ ಏನಿದೆ ಇದನ್ನ ಏಕಾಏಕಿ ಅಣ್ತಮ್ಮಂದ್ರು ಇದ್ದಾಗಲೂ ಕೂಡ ಹೇಗೆ ಒಬ್ಬರೇ ಮಾರಾಟ ಮಾಡಿದ್ರು ಅನ್ನೋದು ಮೂಲವಾಗಿರುವಂಥ ಪ್ರಶ್ನೆ ಇತ್ತು. ಈಗ ಅದಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಅದೇನು ಅನ್ನೋದನ್ನ ನೋಡೋಣ. ಮುಖ್ಯಮಂತ್ರಿಗಳ ಪತ್ನಿಗೆ ದಾನ ಪಡೆದಂತಹ ಭೂಮಿ ಏನಿದೆ ಅದರ ಮೇಲೆ ಕೇಸ್ ಹಾಕಿದ್ದಾರೆ. ಕೆಸರೆ ಗ್ರಾಮದ ಜಮೀನಿನ ಸಂಬಂಧ ದೂರು ದಾಖಲಾಗಿದೆ. 3 ಎಕರೆ 16 ಗುಂಟೆ. ಭೂಮಾಲೀಕ ದೇವರಾಜು ಅಣ್ಣನ ಮಗಳು ಜಮುನಾ ದೂರನ್ನ ಕೊಟ್ಟಿರೋದು. ಅಣ್ಣ ಇಲ್ಲ. ಈಗ ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿದ್ದಾರೆ. ಇದು ಪಿತ್ರಾರ್ಜಿತ ಆಸ್ತಿಯಾಗಿದೆ. ಸ್ವರ್ಜಿತ ಆಸ್ತಿ ಆಗಿದ್ದಿದ್ರೆ ಕೇಸ್ ಹಾಕಕ್ಕೆ ಬರ್ತಾ ಇರಲಿಲ್ಲ. ಪಿತ್ರಾರ್ಜಿತ ಆಸ್ತಿ ಇರೋದ್ರಿಂದ ಆ ಅಣ್ಣ ತಮ್ಮಂದಿರ ಮೇಲೆ ಎಲ್ಲ ಕೂಡ ಹಕ್ಕಿರುತ್ತೆ. ಅವರ ಇರಲಿಲ್ಲ ಅಂತಂದರೆ ಅವರ ಮಕ್ಕಳಿಗೂ ಕೂಡ ಅದರ ಹಕ್ಕಿರುತ್ತೆ. ಅವರದ್ದೆಲ್ಲ ಸಹಿ ಬೇಕಾಗುತ್ತೆ. ಇಲ್ಲಿ ಭೂಮಾಲೀಕ ದೇವರಾಜು ಏನಿದ್ದಾರೆ ಅವ್ರು ಯಾರ್ದು ಸಹಿಯನ್ನು ಪಡ್ಕೊಳ್ಳಾರದೆ ಅವರಷ್ಟಕ್ಕೆ ಅವರೇ ಅದನ್ನು ಮಾರಾಟ ಮಾಡಿದ್ರು. ಈಗ ಅದನ್ನು ಪ್ರಶ್ನೆ ಮಾಡಿ ದೇವರಾಜು ಅವರ ಅಣ್ಣನ ಮಗಳು ಈಗ ಕೇಸನ್ನು ಹಾಕಿದ್ದಾರೆ. ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದಾರೆ. ಕೆಸರೆ ಗ್ರಾಮದ ಜಮೀನೇನಿದೆ 3 ಎಕರೆ 16 ಗುಂಟೆ. ಈ ವಿಚಾರದಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ ಇರೋದ್ರಿಂದ ದೇವರಾಜು ಅನ್ನೋರು ಹೇಗೆ ಇದನ್ನು ಮಾರಾಟ ಮಾಡಿದರು, ಅವರ ಚಿಕ್ಕಪ್ಪ ಹೇಗೆ ಮಾರಾಟ ಮಾಡೋಕ್ಕಾಗುತ್ತೆ, ನಮ್ಮನ್ನು ಯಾಕೆ ಕೇಳಿಲ್ಲ ಇದರಲ್ಲಿ ಅಂತ ಹೇಳಿ ಅದರಲ್ಲಿ ಭಾಗ ನಮ್ಮದು ಆಗಬೇಕು ಅನ್ನುವಂಥದ್ದು ದೇವರಾಜು ಅವರ ಅಣ್ಣನ ಮಗಳು ಈಗ ಕೇಸನ್ನು ಹಾಕಿದ್ದಾರೆ. ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣ ಈಗ ಹಲವು ರೀತಿಯಾದಂಥ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಹಲವು ರೀತಿಯಾದಂಥ ವಾದ ಪ್ರತಿವಾದಗಳಿಗೆ ಆಸ್ಪದವನ್ನು ಮಾಡಿಕೊಟ್ಟಿದ್ದು. ರಾಜಕೀಯ ಕೆಸರಾಚಟಕ್ಕೆ ಆಸ್ಪದವನ್ನು ಮಾಡಿಕೊಟ್ಟಿತ್ತು. ಈಗ ಮತ್ತೊಂದು ರೀತಿಯಾದಂಥ ಲೆಕ್ಕಾಚಾರಕ್ಕೆ ಬರ್ತಾ ಇದೆ. ಇವರೇ ದೇವರಾಜು ಅಂತ ಹೇಳಿ ಇವರ ಅಣ್ಣನ ಮಗಳೇ ಈಗ ಕೇಸನ್ನು ಹಾಕಿರುವಂಥದ್ದು. ಕಾರಣ ಅವರನ್ನು ಯಾರೂ ಕೂಡ ಕನ್ಸಿಡರ್ ಮಾಡಿಲ್ಲ ಈ ಜಾಗ ಮಾರಾಟ ಮಾಡಬೇಕಾದ್ರೆ ಅಂತ ಅವರ ವಾದ. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆ ಪಿ ನಾಗರಾಜ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಮೂಲ ಜಮೀನಿಗೆ ಈಗ ವಾಪಸ್ ಬರ್ತಾ ಇದೆ. 14 ಸೈಟ್ ಅದು ಇಟ್ಬಿಡೋಣ ಆಚೆಗೆ. ಬಟ್ ಈ 3 ಎಕರೆ 16 ಗುಂಟೆ ಮಾರಾಟ ಮಾಡಿರುವಂಥ ವಿಚಾರವೇ ಈಗ ಮೂಲವಾಗಿ ಒಂದಿಷ್ಟು ವಿವಾದಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ದಾವೆಗೆ ಹೂಡುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಅಂತಂದರೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ಏನು ಸಾಧ್ಯತೆಗಳಿದೆ? ಇಷ್ಟು ದಿನಗಳ ಕಾಲ ಇದ್ದಂತಹದ್ದು ಮೂಲ ಜಮೀನಿಗಿಂತ ಮುಖ್ಯವಾಗಿ ಮೂಲ ಜಮೀನನ್ನ ಪಡೆದಂಥವರ ತೆಗೆದುಕೊಂಡಂತಹ ಪರಿಹಾರಗಳು, ಆ ವಿಚಾರದಲ್ಲಿ ಆಗಿರುವಂತಹ ಕಾನೂನಾತ್ಮಕ ವ್ಯತ್ಯಾಸಗಳು, ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಕಾನೂನಾತ್ಮಕವಾಗಿ ತನಿಖೆಯನ್ನು ಆಗ್ತಾ ಇರುವಂಥದ್ದು. ಆದರೆ ಈಗ ಒಂದು ರೀತಿಯಾದಂತಹ ಟ್ವಿಸ್ಟ್, ಒಂದು ರೀತಿಯಾಗಿ ರಿವರ್ಸ್ ಆದಂಗೆ ಕಾಣ್ತಾ ಇದೆ. ಈಗ ಮೂಲ ಜಮೀನೇ ವಿವಾದಕ್ಕೆ ಒಳಪಡ್ತಾ ಇದೆ. ಮೂಲ ಜಮೀನು ಇದ್ದಂಥದ್ದು ವೆರಿ ಕ್ಲಾರಿಟಿ. ಈಗ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಈ ಜಮೀನನ್ನು ಮಾರಾಟ ಮಾಡಿದ್ದಂಥದ್ದು ದೇವರಾಜು ಅವರಿಂದ ಸಿದ್ದರಾಮಯ್ಯನವರ ಬಾಮೈದ ಇದನ್ನು 3 ಎಕರೆ 16 ಗುಂಟೆ ಪರ್ಚೇಸನ್ನು ಮಾಡಿದ್ದಂಥದ್ದು. ಆದರೆ ಈಗ ದೇವರಾಜ್ ಅವರ ಅಣ್ಣ ಮೈಲಾರಯ್ಯ ಏನಿದ್ದಾರೆ, ಮೈಲಾರಯ್ಯನ ಮಕ್ಕಳು ಈಗ ದಾವೆಯನ್ನು ಹೂಡಿದ್ದಾರೆ. ಅಂದರೆ ದೇವರಾಜ್ ಮೇಲೇ ದಾವೆಯನ್ನು ಹೂಡಿದ್ದಾರೆ. ನಮ್ಮ ಚಿಕ್ಕಪ್ಪ ನಮಗೆ ಮೋಸವನ್ನು ಮಾಡಿದ್ದಾರೆ. ಆ 3 ಎಕರೆ 16 ಗುಂಟೆ ಅದು ನಮಗೆ ಸೇರಬೇಕಾದಂತಹ ಜಾಗ. ನಮ್ಮ ಸಹಿಯನ್ನು ಪಡೆದುಕೊಂಡು ಅವರು ಆ ಜಾಗವನ್ನು ಅನಧಿಕೃತವಾಗಿ ಅದನ್ನು ಮಾರಾಟವನ್ನು ಮಾಡಿದ್ದಾರೆ. ಅಕ್ರಮವಾಗಿ ಆ ಜಮೀನನ್ನು ಮಾರಾಟವನ್ನು ಮಾಡಿದ್ದಾರೆ ಅನ್ನುವಂಥ ರೀತಿಯಂಥ ದಾವೆಯನ್ನು ಅವರು ಹೂಡಿದ್ದಾರೆ. ಈ ಮೂಲಕವಾಗಿ ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಈ ದಾವೆಯನ್ನು ಹೂಡುವ ಮೂಲಕವಾಗಿ ಅದರಗಳ ಪಾರ್ಟಿಯಾಗಿ ಪಾರ್ವತಮ್ಮ ಸಿದ್ದರಾಮಯ್ಯನವ್ರನ್ನೂ ಮಾಡಿದ್ದಾರೆ, ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನೂ ಮಾಡಿದ್ದಾರೆ, ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರುಗಳನ್ನು ಕೂಡ ಪಾರ್ಟಿಯಾಗಿ ಮಾಡಿದ್ದಾರೆ. ಜನವರಿ 10ನೇ ತಾರೀಕು ಅದರ ಹಿಯರಿಂಗ್ ಕೂಡ ನಡೀತಾ ಇದೆ. ಅರುಣ್. ಓಕೆ ಕೆ ಪಿ ನಾಗರಾಜ್, ಬಟ್ ಈ ವಿಚಾರದಲ್ಲಿ ಈಗ ಇಲ್ಲಿಯವರೆಗೂ ಕೂಡ ದೇವರಾಜ್ ಅವರು ಎಲ್ಲೂ ಕೂಡ ಏನು ಮಾತನಾಡಲಿಲ್ಲ. ಬಟ್ ಅವರ ಅಣ್ಣ ಅಂತೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಮಕ್ಕಳು ಕೂಡ ಎಲ್ಲೂ ಮಾತನಾಡಲಿಲ್ಲ. ಏಕಾಏಕಿ ಈಗ ಅವರ ಧ್ವನಿ ಎತ್ತಾ ಇದ್ದಾರೆ ಅಂತಂದರೆ ಸಮಥಿಂಗ್ ವೆಂಟ್ ರಾಂಗ್. ರಾಜಕೀಯವಾಗಿ ಇದರಲ್ಲಿ ಬೆರೆಯುವಂಥ ಸಾಧ್ಯತೆ ಇದೆ. ಅವರನ್ನು ಎತ್ತಿ ಕಟ್ಟುವಂಥ ಕೆಲಸ ಏನಾದರೂ ನಡೀತಾ ಇದೆ. ಅವ್ರ ಗಮನಕ್ಕಿರಲಿಲ್ವಾ ಇಲ್ಲಿಯವರೆಗೂ ಮಾರಾಟ ಮಾಡಿದ ಮೇಲೆ? ಇಷ್ಟು ವರ್ಷಗಳು ಬೇಕಾಯಿತು ದಾವೆಯನ್ನು ಹೂಡೋಕ್ಕೆ ಅಂತ. ನಾನು ಮೈಲಾರಯ್ಯನ ಮಕ್ಕಳವ್ರನ್ನು ಕೂಡ ಮಾತಾಡಿಸಿದೆ ಅರುಣ್. ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು 30 ವರ್ಷಗಳ ಹಿಂದೆ ನಾವು ಚಿಕ್ಕವರಾಗಿದ್ವಿ, ಆ ಸಂದರ್ಭದಲ್ಲಿ ಖಾತೆಯನ್ನು ಮಾಡಿಸ್ಕೊಡ್ತೀವಿ ಅಂತ ನನ್ನ ಚಿಕ್ಕಪ್ಪ ತಮ್ಮ ಬಳಿಯ ಸೈನನ್ನು ಮಾಡಿಸ್ಕೊಂಡಿದ್ದು ಸತ್ಯ. ನಾವು ನಮ್ಮ ಚಿಕ್ಕಪ್ಪನ ಮೇಲಿನ ನಂಬಿಕೆಯಿಂದಾಗಿ ಸೈನನ್ನು ಮಾಡಿಕೊಟ್ವಿ. ತದನಂತರದಲ್ಲಿ ಇವತ್ತು ನಾಳೆ ಈ ರೀತಿಯಾಗಿ ಕಾಲವನ್ನು ತಳ್ತಾ ಬಂದರು. ನಾವು ಕೂಡ ಬೇರೆ ಬೇರೆ ಕೆಲಸದಲ್ಲಿ ಮಗ್ನರಾದಂಥ ಕಾರಣಕ್ಕೋಸ್ಕರವಾಗಿ ನಮಗೂ ಅದ್ರ ಬಗ್ಗೆ ನಾವು ಅಷ್ಟೊಂದು ಅಕ್ಷರಸ್ಥರಲ್ಲ ಕಾರಣಕ್ಕೋಸ್ಕರವಾಗಿ ಅದರ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಕೂಡ ನಾವು ಪಡೆದುಕೊಳ್ಳೋಕ್ಕೂ ಹೋಗಲಿಲ್ಲ. ಅಂತ
ಅಂತಿಮವಾಗಿ ಈಗ ಈ ವಿಚಾರ ಏನು ಕಳೆದ 5-6 ತಿಂಗಳಿಂದ ಈ ವಿಚಾರ ಗಮನಕ್ಕೆ ಬಂತು. ಆ ಸಂದರ್ಭದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ನಮಗೆ ಸೇರಬೇಕಾದಂಥ ಜಾಗವನ್ನೇ ನಮ್ಮ ಚಿಕ್ಕಪ್ಪ ಮಾರಿದ್ದಾರೆ. ಯಾಕಂದರೆ ಪಿತ್ರಾರ್ಜಿತವಾಗಿ ಮೈಲಾರಯ್ಯ ಮತ್ತು ದೇವರಾಜ್ ಅವರಿಗೆ ಒಂದಿಷ್ಟು ಜಮೀನನ್ನು ಬಂದಿರುವಂಥದ್ದು ಅರುಣ್. ಆ ಜಮೀನಿನ ಒಂದು ಪಾಲು ಮೈಲಾರಯ್ಯನವರಿಗೆ ಬಂದಂಥದ್ದು. ಮೈಲಾರಯ್ಯನವರು ತೀರೋದ ನಂತರದಲ್ಲಿ ಆ ಜಾಗ ಬರಬೇಕಾಗಿರುವಂಥದ್ದು ಮೈಲಾರಯ್ಯನ ಮಕ್ಕಳಿಗೆ. ದೇವರಾಜ್ ಅವ್ರಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಪಾಲು ಬಂದಿದೆ, ಮೈಲಾರಯ್ಯನವ್ರಿಗೂ ಕೂಡ ಒಂದು ಪಾಲು ಬಂದಿದೆ. ಆದರೆ ಮೈಲಾರಯ್ಯನವ್ರಿಗೆ ಬಂದಿರುವಂಥ ಪಾಲನ್ನು ಕೂಡ ದೇವರಾಜ್ ಅವರು ಪಡೆದುಕೊಂಡಿದ್ದಾರೆ. ಈ ವಿಚಾರ ನಮಗೆ ಒಂದು ರೀತಿಯಾಗಿ ನಮ್ಮನ್ನು ಯಾಮಾರಿಸಿ ಈ ಒಂದು ಸೈನನ್ನು ಮಾಡಿಕೊಂಡ್ರು. ತದನಂತರದಲ್ಲಿ ನಾವು ಫಾಲೋಅಪ್ ಏನು ಕೂಡ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಮಾರಾಟ ಮಾಡಿರೋ ವಿಚಾರವು ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತಹ ಮಾತು. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.